ಆತ್ಮೀಯ ಸ್ನೇಹಿತರೆ, ಸುತ್ತೂರು JSS ವಸತಿ ಶಾಲೆಯಲ್ಲಿ ಓದುತ್ತಿರುವಂತಹ 9ನೇ ತರಗತಿಯ ವಿದ್ಯಾರ್ಥಿಗೆ ಅವರ ತಾಯಿ ತನ್ನ ಮಗನ ಪ್ರೀತಿಗಾಗಿ ಹಲವು ತಿಂಡಿಗಳನ್ನು ಕೊಟ್ಟು ಕಳಿಸಿದ್ದಾರೆ. ನೋಡಿ, ಹಾಸ್ಟೆಲ್ ಒಂದು ಜೀವನ ಹೇಗಿರ್ತದೆ, ಅವರ ತಾಯಿ ಎಷ್ಟು ಪ್ರೀತಿಯಿಂದ ಪ್ರತಿಯೊಂದು ತಿನ್ನುವಂತಹ ಪದಾರ್ಥಗಳನ್ನು ಮಗನ ಪ್ರೀತಿಗೆ ಕೊಟ್ಟು ಕಳಿಸಿದ್ದಾರೆ. ಅದನ್ನು ತಾವೇ ಈಗ ನೋಡ್ಬೋದಾಗಿರ್ತದೆ. ಆತನ ಹೆಸರೇನಪ್ಪ? ಬರ ತೆಗೀರಿ. ಏನು ತೆಗೀರಿ, ಅದು ಒಂದೊಂದಾಗಿ. ತೆಗೀರಿ. ರಾಗಿ ರೊಟ್ಟಿನ ಅದು ತೆಗೀರಿ. ರಾಗಿ ರೊಟ್ಟಿ. ಆಮೇಲೆ ಲಾಡು ತೆಗೀರಿ. ಅದೇನದು? ನೋಡಿ, ನಂಜನಗೂಡಿನ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನದ ಲಾಡು ಪ್ರಸಾದವನ್ನು ನೋಡಿ ತಮ್ಮ ಮಗನಿಗೆ ಕೊಟ್ಟು ಕಳಿಸಿದ್ದಾರೆ. ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ ತಾಯಿಂದಿರಿಗೆ, ಅದಕ್ಕೆ ಮಾತೃಹೃದಯ ಅಂತ ನಾವು ಕರಿತೇವೆ. ಇನ್ನೇನು ನೋಡಿ, ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ಊಟ ಮಾಡೋದಕ್ಕೆ ಪುಳಿಯೋಗರೆ ಗೊಜ್ಜನ್ನು ಮಾಡಿ ಕೊಟ್ಟು ಕಳಿಸಿದ್ದಾರೆ. ಅದು ಮತ್ತು ಇನ್ನೇನು ನೋಡಿ, ಉಪ್ಪಿನಕಾಯಿ ನಂಚ್ಕೊಳ್ಳೋದಕ್ಕೆ ಕೊಟ್ಟು ಕಳಿಸಿದ್ದಾರೆ. ಇದು ಪುಳಿಯೋಗರೆ ಗೊಜ್ಜು. ಹಾಗೆ ಮತ್ತೆ ತೆಗೀರಿ. ಏನದು? ಕೊಬ್ಬರಿ ಮಿಠಾಯಿ. ನೋಡಿ, ಎಷ್ಟು ವೆರೈಟಿಯಾಗಿ ತನ್ನ ಮಗನಿಗೆ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ನಂತರ ಇನ್ನೇನಿದೆ? ಎಣ್ಣೆ, ಹರಳೆಣ್ಣೆ. ಆಮೇಲೆ ಮತ್ತೇನು? ನೋಡಿ, ಎಷ್ಟು ಐಟಮ್ಸ್ಗಳನ್ನ ಕೊಟ್ಟಿದ್ದಾರೆ ಲೆಕ್ಕಾಕಿ. 1 2 3 4 5 6 7 ಐಟಮ್ಗಳನ್ನು ಕೊಟ್ಟು ಕಳಿಸಿದ್ದಾರೆ. ಮಕ್ಕಳ ಬಗ್ಗೆ ಅದೆಷ್ಟು ತಾಯಿಗಿಂದರಿಗೆ ಪ್ರೀತಿ ಇರ್ತದೆ ಅಂತ ನಾವು ಇದರಲ್ಲಿ ತಿಳ್ಕೊಬೋದಾಗಿರ್ತದೆ.